ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇದೊಂದು ನಿಜಕ್ಕೂ ವಿಚಿತ್ರವಾದ ಘಟನೆ ಅಂತ ಕಾಣಿಸುತ್ತೆ. ಬೆಳಗ್ಗೆಯಿಂದ ಮಿಸ್ ಆಗಿದ್ದಂತಹ ತುಮಕೂರು ಸ್ವಾಮೀಜಿ ಇದೀಗ ದಿಢೀರ್ ಅಂತ ಹೇಳಿ ಪತ್ತೆಯಾಗ್ಬಿಟ್ಟಿದ್ದಾರೆ. ಬೆಳಗ್ಗೆಯಿಂದ ನಾಪತ್ತೆಯಾಗಿದ್ದಂತಹ ಬೆಳ್ಳಾವಿ ಕಾರದೇಶ್ವರ ಮಠದ ಸ್ವಾಮೀಜಿ ಮಿಸ್ ಆಗಿದ್ರು. ಈ ಮಿಸ್ ಆಗಿದ್ದಂತಹ ಶ್ರೀ ಮ.ನಿ.ಪ್ರ.ಸ್ವ ಕಾರದ ವೀರಬಸವ ಮಹಾಸ್ವಾಮೀಜಿ ಬೆಳಗಿನ ಜಾವ 5:30 ಕಾಣೆಯಾಗಿದ್ರು. ಸ್ವಾಮೀಜಿ ಕೆಲವೇ ಕ್ಷಣಗಳ ಹಿಂದೆ ಸಿದ್ಧಗಂಗಾ ಮಠದಲ್ಲಿ ಬೆಳ್ಳಾವಿ ಸ್ವಾಮೀಜಿ ಪ್ರತ್ಯಕ್ಷವಾಗಿದ್ದಾರೆ. ಹೇಗೆ ಸಾಧ್ಯ ಆಯ್ತು? ಇದು ಬೆಳಗ್ಗೆಯಿಂದಲೂ ಕೂಡ ಈ ಒಂದಷ್ಟು ಅನುಮಾನಗಳಿಗೂ ಕೂಡ ಕಾರಣವಾಗಿತ್ತು. ಎಲ್ಲಿ ಹೋದ್ರು ಸ್ವಾಮೀಜಿ, ಏನು ಮಾಡ್ತಾ ಇದ್ದಾರೆ, ಮತ್ತು ಯಾರಿಗೂ ಕೂಡ ಹೇಳದೆ ಹೋಗಿದ್ದಂತಹ ಸ್ವಾಮೀಜಿ ಇದೀಗ ದಿಢೀರ್ ಅಂತ ಹೇಳಿ ಪ್ರತ್ಯಕ್ಷವಾಗಿದ್ದಾರೆ. ನೋಡಿ, ಫ್ಲೆಕ್ಸ್ ವಿಚಾರದಲ್ಲಿ ಒಂದಷ್ಟು ಗಲಾಟೆಗಳು ಕೂಡ ಆಗಿತ್ತು. ಮನನೊಂದು ಎಲ್ಲಿ ಹೋದ್ರು ಸ್ವಾಮೀಜಿ ಅನ್ನುವಂತಹ ಒಂದಷ್ಟು ಗೊಂದಲಗಳು ಕೂಡ ಮಠದಲ್ಲಿ ಇರುವಂಥವ್ರಿಗೆ ಕಾಡ್ತಾ ಇತ್ತು. ಮತ್ತೆ ಭಕ್ತಾದಿಗಳಿಗೂ ಕೂಡ ಒಂದಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗಿತ್ತು. ಎಲ್ಲಿ ಹೋದ್ರು ಯಾರಿಗೂ ಹೇಳದೇನೆ ಇವರೇ ನೋಡಿ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಇವರೇ ಇದೀಗ ಬೆಳಿಗ್ಗೆಯಿಂದಲೂ ಕಾಣೆಯಾಗಿದ್ದಂತಹ ಸ್ವಾಮೀಜಿ, ಕಾರದೇಶ್ವರ ಮಠದ ಸ್ವಾಮೀಜಿ. ಬಟ್ ಆದರೆ ಈಗ ದಿಢೀರ್ ಅಂತ ಹೇಳಿ ಪ್ರತ್ಯಕ್ಷರಾಗಿದ್ದಾರೆ. ಕೆಲವೇ ಕ್ಷಣಗಳ ಹಿಂದೆ ಸಿದ್ಧಗಂಗಾ ಮಠದಲ್ಲಿ ಬೆಳ್ಳಾವಿ ಸ್ವಾಮೀಜಿಯ ಪ್ರತ್ಯಕ್ಷವಾಗಿದೆ. ಸಿದ್ಧಗಂಗಾ ಮಠಕ್ಕೆ ಹೋಗಬೇಕು ಅಂತ ಹೇಳಿನೇ ಬೆಳಗ್ಗೆನೇ ಎದ್ದು ಹೋಗ್ಬಿಟ್ಟಿದ್ರ ಅಂತ ಹೇಳಿ, ಅಟ್ಲೀಸ್ಟ್ ಹೋಗುವಂತಹ ಸಂದರ್ಭದಲ್ಲಾದ್ರೂ ಯಾರಿಗಾದ್ರೂ ಹೇಳಿ ಹೋಗಿದ್ದಿದ್ರೆ ಇಷ್ಟೊಂದು ಗಾಬರಿಗಳು ಕೂಡ ಆಗ್ತಾ ಇರಲಿಲ್ಲ ಅಂತ ಕಾಣಿಸುತ್ತೆ. ನೋಡಿ, ಫ್ಲೆಕ್ಸ್ ಮತ್ತೆ ಬ್ಯಾನರ್ ವಿಚಾರದಲ್ಲಿ ನಡೆದಂತಹ ಆ ಜಗಳವೇ ನಾಪತ್ತೆಗೆ ಕಾರಣವಾಗಿತ್ತ. 4 ದಿನಗಳ ಹಿಂದೆ ಕಾರದೇಶ್ವರ ಮಠದ ಜಾತ್ರೆಯಲ್ಲಿ ಈ ಒಂದು ಗಲಾಟೆಯಾಗಿತ್ತು. ಈ ವೇಳೆ ಫ್ಲೆಕ್ಸ್ ಹಾಕುವ ವಿಚಾರದಲ್ಲಿ ಮಠದಲ್ಲಿ ದೊಡ್ಡ ಜಗಳ ಕೂಡ ನಡೆದಿತ್ತು. ಇದೇ ವಿಚಾರವಾಗಿ ನಿನ್ನೆಯೂ ಬೆಳ್ಳಾವಿಯ ಕೆಲ ಯುವಕರು ನಿಂದಿಸಿದ್ರಂತೆ. ದೀಪಕ್ ಮತ್ತು ಭರತ್ ಎಂಬುವರಿಂದ ನಿಂದನೆಯಾಗಿದೆ ಅನ್ನುವಂತಹ ಆರೋಪ ಕೇಳಿಬಂದಿತ್ತು. ಆ ನಿಂದನೆಯನ್ನ ಸಹಿಸುವುದಕ್ಕೆ ಸಾಧ್ಯವಾಗದೆ ಬೆಳಗ್ಗೆಯಿಂದ ನಾಪತ್ತೆಯಾಗಿದ್ದಂತಹ ಸ್ವಾಮೀಜಿ ಮಧ್ಯಾಹ್ನದ ವೇಳೆಗೆ ಸಿದ್ಧಗಂಗಾ ಮಠದಲ್ಲಿ ಸ್ವಾಮೀಜಿ ದಿಢೀರ್ ಅಂತ ಹೇಳಿ ಪ್ರತ್ಯಕ್ಷವಾಗ್ಬಿಟ್ಟಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಯೋಗೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಯೋಗೇಶ್, ಬೆಳಗ್ಗೆಯಿಂದ ಕಾಣೆಯಾಗಿದ್ದಂತಹ ಸ್ವಾಮೀಜಿ ಈಗ ಪತ್ತೆಯಾಗಿದ್ದಾರೆ. ವೀರಬಸವ ಮಹಾಸ್ವಾಮೀಜಿಯವರು ಎಲ್ಲಿ ಹೋಗಿದ್ರಂತೆ, ಯಾರಿಗೂ ಯಾಕೆ ಹೇಳ್ದೆ ಹೋಗಿದ್ರಂತೆ, ಏನಾದರೂ ಲೆಟರ್ ಏನಾದರೂ ಬರೆದು ಹೋಗಿದ್ರ, ನಾನು ಇಲ್ಲಿ ಎಲ್ಲಾದ್ರೂ ಹೋಗ್ತಾ ಇದ್ದೀನಿ ಅಂತ ಹೇಳಿ ಅಂತ? ಬೆಳಗ್ಗೆ ಸುಮಾರು 5:30 ಏನೋ ಸ್ವಾಮೀಜಿಗಳು ವಾಕಿಂಗ್ ಮಾಡಿದ್ರು. ಅದಾದ ನಂತರ ಅವ್ರು ಯಾರಿಗೂ ಹೇಳದೆ ನಾಪತ್ತೆ ಆಗಿದ್ರು. ಸುಮಾರು ಮಧ್ಯಾಹ್ನದ 11:30ವರೆಗೂ ಕೂಡ ಅವ್ರು ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ ಅಂತ ಯಾರ ಸಂಪರ್ಕಕ್ಕೂ ಸಿಕ್ಕಿರಲಿಲ್ಲ. ನಾವು ಕೂಡ ಕರೆ ಮಾಡಿ ಸ್ವಾಮೀಜಿಯನ್ನ ಸಂಪರ್ಕ ಮಾಡೋ ಪ್ರಯತ್ನ ಮಾಡಿದ್ರು ಕೂಡ ಆ ಶ್ರೀಗಳು ಕರೆಯನ್ನ ಸ್ವೀಕಾರ ಮಾಡಿರಲಿಲ್ಲ. ಈಗ ಸುಮಾರು 11:30 ನಂತರ ಸಿದ್ಧಗಂಗಾ ಮಠದಲ್ಲಿ ಅವರಿಗೆ ಕಾಣಿಸ್ಕೊಂಡಿದ್ದಾರೆ. ಅದೇ ಸದ್ಯ ಯಾವುದೇ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ. ಸಹಜವಾಗಿ ಅವರು ವಾಕಿಂಗ್ ಮುಗಿಸಿದ ನಂತರ ಮಠಕ್ಕೆ ಹೋಗ್ತಾ ಇದ್ರು. ಅದೇ ಮಠಕ್ಕೆ ಹೋಗದೆ ಅವರು ನೇರವಾಗಿ ಕಾರ್ ಹತ್ಕೊಂಡು ಎಲ್ಲೋ ಹೋಗಿದ್ರು ಅಂತ ಗೊತ್ತಾಗಿದ್ದಾರೆ. ಮಠದಲ್ಲಿ ಯಾರಿಗೂ ಕೂಡ ವಿಚಾರ ಹೇಳಿರಲಿಲ್ಲ. ಅಂದ್ರೆ ಮಠದಲ್ಲಿ ಯಾರು ಕಾಲ್ ಮಾಡೋರು ಅವ್ರ ಕಾಲನ್ನ ಪಿಕ್ ಮಾಡಿಲ್ಲ. ಹಾಗಾಗಿ ಒಂದಷ್ಟು ಆತಂಕ ಬೆಳಗ್ಗೆಯಿಂದ ಆರಂಭ ಆಗಿತ್ತು. ಇದೇನು ಈಗ ಮಾಧ್ಯಮಗಳಲ್ಲಿ ಸುದ್ದಿ ಬರ್ತಾ ಇದೆ, ಸ್ವಾಮೀಜಿಗಳು ಈ ತರ ಮಿಸ್ಸಿಂಗ್ ಆಗಿದ್ದಾರೆ, ಕಾಣೆಯಾಗಿದ್ದಾರೆ ಅಂತ ಬರ್ತಾ ಇದೆ. ಈ ವಿಚಾರವಾಗಿ ಈಗ ಸಿದ್ಧಗಂಗಾ ಮಠದಲ್ಲಿ ಕಾಣಿಸ್ಕೊಂಡಿದ್ರೆ ಈಗ ಈ ಸದ್ಯಕ್ಕೆ ಯಾವುದೇ ಪ್ರತಿಕ್ರಿಯೆಯನ್ನು ಕೊಡೋದಕ್ಕೆ ಅವರು ಸಿದ್ರಿಲ್ಲ. ಬಹುಶಃ ಸ್ವಲ್ಪ ಹೊತ್ತಲ್ಲಿ ಪ್ರತಿಕ್ರಿಯೆಯನ್ನ ಕೊಡ್ಬೋದು. ರಮ್ಯಾ, ರೈಟ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.